ಮುಹಿಮ್ಮಾತ್ ಕಲ್ಲಿಕೋಟೆಯ ಕೂಳಿಮಾಡೆಂಬಂತಹ ಕುಗ್ರಾಮದಲ್ಲಿ ಜನನಗೊಂಡು ಕಾಸರಗೋಡು ಜಿಲ್ಲೆಯ ಪುತ್ತಿಗೆಯನ್ನು ಕರ್ಮಭೂಮಿಯನ್ನಾಗಿ ಆಯ್ಕೆ ಮಾಡಿದ ಒಬ್ಬ ಮಹಾನ್ ಸಾತ್ವಿಕ ನಾಯಕರಿದ್ದರು. ಝೈನುಲ್ ಮುಹಕ್ಕಿಕೀನ್ ಸೈಯದ್ ತ್ವಾಹಿರ್ ಲಹದಲ್. ಹೆಸರಿನಂತೆ ಸಂಶುದ್ಧವಾದ ಜೀವನ, ಅಹ್ಲು ಸುನ್ನಾದ ಆದರ್ಶದ ವಿಷಯದಲ್ಲಿ ರಾಜಿ ಇಲ್ಲದ ನಿಲುವು, ಹಲವಾರು ಅನಾಥ ನಿರ್ಗತಿಗರ ಬಾಳ ಬೆಳಗಿಸಿದವರು. ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭಗೊಂಡಂತಹ ಮುಹಿಮ್ಮಾತುಲ್ ಮುಸ್ಲಿಮೀನ್ ಎಜುಕೇಶನಲ್ ಸೆಂಟರ್ ಇಂದು 3,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು, 200ಕ್ಕಿಂತಲೂ ಹೆಚ್ಚು ಅಧ್ಯಾಪಕರು, 10,000ಕ್ಕಿಂತಲೂ ಹೆಚ್ಚು ಅಲುಮ್ನಿಗಳೊಂದಿಗೆ ವಿದ್ಯಾಭ್ಯಾಸ ಕ್ರಾಂತಿಯನ್ನು ಮೂಡಿಸುತ್ತಾ ಮುನ್ನುಗ್ಗುತ್ತಿದೆ. ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್, ಅಕಾಡೆಮಿ ಫಾರ್ ಇಂಟಿಗ್ರೇಟೆಡ್ ಸ್ಟಡೀಸ್, ದಾರುಲ್ ಹಬೀಬ್ ಆರ್ಫನ್ ಗಾರ್ಡನ್, ಬನಾತ್ ಆರ್ಫನೇಜ್, ತಹ್ಫೀದುಲ್ ಕುರಾನ್ ಅಕಾಡೆಮೀಸ್, ಸಯ್ಯಿದತ್ ಫಾತಿಮಾ ಕುഞ്ഞി ಬೀವಿ ವುಮೆನ್ಸ್ ಅಕಾಡೆಮಿ, ಮುಹಿಮ್ಮಾತ್ ಸೇಫ್ ಹೋಮ್, ಮಧುರ್ ರಸೂಲ್ ಫೌಂಡೇಶನ್, ಮಸ್ಜಿದ್ಗಳು, ಮದರಸಗಳು, ಹೀಗೆ 58ಕ್ಕಿಂತಲೂ ಹೆಚ್ಚು ಸಹ ಸಂಸ್ಥೆಗಳೊಂದಿಗೆ ಸಮಾಜದಲ್ಲಿ ಹಿಂದುಳಿದಿರುವ ಹಲವಾರು ಅನಾಥ ನಿರ್ಗತಿಕರ ಪಾಲಿಗೆ ಆಶ್ರಯ ತಾಣವಾಗಿ ತಲೆ ಎತ್ತಿ ನಿಂತಿದೆ. ಸಮಾಜ ಸೇವೆಗೆ ಮತ್ತು ದೀನಿ ದಾವತಿಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಸೈಯದ್ ತ್ವಾಹಿರ್ ಲಹದಲ್ ತಂಗಳು ಉಸ್ತಾದರ 20ನೇ ಅರೂಸ್ ಮುಬಾರಕ್ ಮತ್ತು ಮುಹಿಮ್ಮಾತ್ ಸನದುದಾನ ಮಹಾಸಮ್ಮೇಳನ ಜನವರಿ 28ರಿಂದ 31 ತನಕ ವಿಜೃಂಭಣೆಯಿಂದ ಮುಹಿಮ್ಮಾತಿನಲ್ಲಿ ನೆರವೇರಲಿದೆ. ಇದರ ಪ್ರಚಾರಾರ್ಥ ಸುಳ್ಯ ತಾಲೂಕಿನಾದ್ಯಂತ SOS SSF ಸುಳ್ಯ ಡಿವಿಷನ್ ಹಮ್ಮಿಕೊಳ್ಳುವ ಮುಹಿಮ್ಮಾತ್ ಸಂದೇಶ ಯಾತ್ರೆ ಕಡಬ ಮರ್ದಾಳದಿಂದ ಪ್ರಾರಂಭಗೊಂಡು ಗ್ರಾಮ ಬೀದಿಗಳನ್ನು ದಾಟಿ ಬೆಳ್ಳಾರೆ ಪಟ್ಟಣದಲ್ಲಿ ಕೊನೆಗೊಳ್ಳುವ ಹಾಗೂ ಜನವರಿ 25ಕ್ಕೆ ಕಲ್ಲುಗುಂಡಿಯಿಂದ ಪ್ರಾರಂಭಗೊಂಡು ಸುಳ್ಯ ಪಟ್ಟಣದಲ್ಲಿ ಸಮಾಪ್ತಿಗೊಳ್ಳುವ ಮಹಾ ಸಂದೇಶ ಯಾತ್ರೆಗೆ ಸುಳ್ಯ ತಾಲೂಕು ಸಾಕ್ಷಿಯಾಗಲಿದೆ. ಮುಹಿಮ್ಮಾತಿನ ಈ ಜೈತ್ರ ಯಾತ್ರೆಯಲ್ಲಿ ಹಾಗೂ ಮುಹಿಮ್ಮಾತಿನ ಅಭಿವೃದ್ಧಿಯಲ್ಲಿ ತಮ್ಮದು ಒಂದು ಪಾಲಿರಲಿ.